ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ನಾಳೆ ಹುಕ್ಕೇರಿ ಬಂದ್ 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 ಎಂದು ರೈತ ಸಂಘಟನೆಗಳು ಮನವಿ. ಸಾರ್ವಜನಿಕರು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಈ ನೀರಾವರಿಗಾಗಿ ಸಂಪೂರ್ಣ ಹುಕ್ಕೇರಿ ನೀರಾವರಿಗಾಗಿ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಈ ಚಳುವಳಿಯಲ್ಲಿ ಪಾಲ್ಗೊಳ್ಳುವಂತೆ ಸಾರ್ವಜನಿಕರಿಗೆ, ಅಂಗಡಿ ಮಾಲಕರಿಗೆ ಹಾಗೂ ಹೋಟೆಲ್ ಮಾಲಕರಿಗೆ ಮನವಿ ಮಾಡಿದ ರೈತ ಸಂಘಟನೆ ಅಧ್ಯಕ್ಷ ಚುನ್ನಪ್ಪ ಪೂಜೇರಿ ಹಾಗೂ ಎಲ್ಲ ಸಂಘಟನೆಗಳ ಪ್ರತಿನಿಧಿಗಳು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಹುಕ್ಕೇರಿ ಸಂಪೂರ್ಣ ನೀರಾವರಿಯನ್ನು ಮಾಡಲೇಬೇಕು. ಹುಕ್ಕೇರಿ ತಾಲೂಕಿನ ಮತ್ತು ಹುಕ್ಕೇರಿಯಲ್ಲಿ ಸಿಟಿಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ವ್ಯಾಪಾರಸ್ಥರು, ಅಂಗಡಿ ವ್ಯಾಪಾರಸ್ಥರು ಮತ್ತು ಸಿಟ್ ಮಾರ್ಟ್ ಇರಬಹುದು, ಹಲವಾರು ಎಲ್ಲ ವ್ಯಾಪಾರಸ್ಥರು ದಯವಿಟ್ಟು ನಾಳೆ ದಿನ ಸಂಪೂರ್ಣ ಹುಕ್ಕೇರಿಯನ್ನ ಬಂದ್ ಕೊಡ್ಲಿಕ್ಕೆ ನಾವು ಕರೆ ಕೊಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ದಯವಿಟ್ಟು ಯಾಕಪ್ಪ ಅಂತಂದ್ರ ಇವತ್ತು ಅನ್ನದಾತರು 2 ದಿನ ಬೀದಿ ಒಳಗನ್ನ ರೈತ ದೇವರುಗಳು ಬೀದಿ ಒಳಗೆ ಕೂತಾರೋ. ಈ ರೈತ ದೇವರುಗಳಿಗೆ ಏನಾದರೂ ನೀರಾವರಿ ಆತಪ್ಪ ಅಂದ್ರೆ ನಿಮ್ಮ ವ್ಯಾಪಾರ ಚೆನ್ನಾಗಿ ನಡೀತೈತಿ, ನಿಮ್ ಎಲ್ಲಾ ಚಟುವಟಿಕೆ ಕೂಡ ಚೆನ್ನಾಗಿ ನಡೀಲಿಕ್ಕೆ ಸಾಧ್ಯತೆ. ಅದಕ್ಕೆ ಈ ರೈತ ದೇವರುಗಳ ಪರವಾಗಿ ತಾವು ಸ್ವಾಭಿಮಾನದಿಂದ ರಿಕ್ಷಾದವ್ರು ಇರ್ಬೋದು, ಎಲ್ಲ ವಾಹನ ಚಾಲಕರು ಇರ್ಬೋದು, ಅವರಿವರೇನದೆ ಎಲ್ಲರೂ ಹೋಟೆಲ್ ಮಾಲಕರು ವಿಶೇಷವಾಗಿ ಅವರಿವರೆನ್ನದೆ ಎಲ್ಲರೂ ವ್ಯಾಪಾರಸ್ಥರದು ಕೂಡ ದಯವಿಟ್ಟು ನಾಳೆ ಹುಕ್ಕೇರಿ ಬಂದ್ ಕಟ್ಟತಕ್ಕಂತ ಏನೋ ಒಂದು ಯಶಸ್ವಿಗೆ ತಾವೆಲ್ಲರೂ ಕೂಡ ಪಾತ್ರರಾಗಬೇಕು. ಬಂದು ಈ ಚಳವಳಿಯೊಳಗೆ ಭಾಗವಹಿಸಬೇಕು. ಈ ಚಳವಳಿಯನ್ನ ಯಶಸ್ವಿ ಮಾಡಲಿಕ್ಕೆ ಏನು ಈ ಭಾಗದ ರೈತರಿಗೆ 60 ಹಳ್ಳಿಗೆ ನೀರಾವರಿ ಮಾಡಬೇಕಾಗೈತಿ. 60 ವರ್ಷದಿಂದ ವಂಚನೆ ಆಗೈತಿ. ಆ ಕುಟುಂಬಗಳನ್ನ ರಕ್ಷಣೆ ಮಾಡತಕ್ಕಂಥದ್ದು ನಮ್ದೆಲ್ಲರಿಗೂ ಕೂಡ ಈ ಸಿಟಿಯಲ್ಲಿ ಇರ್ತಕ್ಕಂಥ ಹುಕ್ಕೇರಿ ಸಿಟಿಯಲ್ಲಿ ಇರ್ತಕ್ಕಂಥ ಎಲ್ಲಾ ವ್ಯಾಪಾರಸ್ಥರು, ಹಲವಾರು ಚಟುವಟಿಕೆ ಮಾಡತಕ್ಕಂಥ ಎಲ್ಲಾ ನನ್ನ ತಾಯಂದಿರು, ಯುವಕರು, ಮಕ್ಕಳು, ಅವರಿವರೆನ್ನದೆ ಕಾಲೇಜು ಯುವಕರೆಲ್ಲರೂ ಕೂಡ ನಾಳೆ ನಿಮ್ಮ ರೈತರನ್ನ ರಕ್ಷಣೆ ಮಾಡಕ, ನಿಮ್ಮ ರೈತ ದೇವರಿಗೂ ಅನ್ನ ಹಾಕ್ತಕ್ಕಂಥ ನಾಡಿಗೆ ಆ ರೈತ ಬೀದಿ ಒಳಗೆ ಕೂತಾನು ಆ ರೈತನ ರಕ್ಷಣೆ ಮಾಡಕ್ಕಾಗಿ ತಾವು ಸಂಪೂರ್ಣ ಹುಕ್ಕೇರಿಯನ್ನ ಎಲ್ಲಾ ರೀತಿ ಚಟುವಟಿಕೆಯನ್ನು ಬಂದ್ ಮಾಡಿ ಚಳವಳಿ ಒಳಗೆ ಭಾಗವಹಿಸಬೇಕಂತೇಳಿ ಎಲ್ಲಾ ಸಾರ್ವಜನಿಕರಲ್ಲಿ ನನ್ನ ಕೈ ಮುಗಿದು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹುಕ್ಕೇರಿ ರೈತರಿಗೆ, ಹುಕ್ಕೇರಿ ರೈತ ಮಕ್ಕಳಿಗೆ, ಹುಕ್ಕೇರಿ ಎಲ್ಲಾ ಸಾರ್ವಜನಿಕರಿಗೆ